हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुप्रदियाः तान् नमस्ते गुरुर्मम। हरिः ओं। श्रीशाः पाहि ಅನಂತಕೋಟಿಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯಗ್ರಂಥ. ಪ್ರಮೇಯ ಪುಂಜಗಳು 180 ಗದ್ಯಮಾಲ. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ 10 ಜನ ವರದರನ್ನು ನಾವು ಚಿಂತಿಸುವುದರ ಮೂಲಕ ಶ್ರೀ ಪುರಂದರದಾಸರು ಸಕಲ ಜೀವರನ್ನು ಪರಿಚಯಿಸುತ್ತಿದ್ದಾರೆ. ಆದ್ದರಿಂದ ಇದನ್ನು ಜೀವರ ಪ್ರಕರಣ ಎಂದು ಹೆಸರಿಸಲಾಗಿದೆ. ಜೀವರನ್ನು ನಾವು ಚಿಂತಿಸುವಾಗ ಜೀವಾಹ ಅನಂತಗುಣರಾಗಿದ್ದಾರೆ. ಹರೇರನುಚರಾಹ. ಅನಂತ ಜೀವರು ಭಗವಂತನ ಅನುಚರರಾಗಿದ್ದಾರೆ. ನೀಚೋಚ ಭಾವಂ ಗತಃ. ಅವರಲ್ಲಿ ತಾರತಮ್ಯವಿದೆ. ಜೀವರ ಲಕ್ಷಣವೇ ಅನಂತ ಸಂಖ್ಯೆಯಲ್ಲಿರ್ತಕ್ಕಂಥದ್ದು, ಭಗವಂತನ ಅನುಚರರಾಗಿರ್ತಕ್ಕಂಥದ್ದು ಮತ್ತು ಅವರಲ್ಲಿ ತಾರತಮ್ಯ ಇರತಕ್ಕಂಥದ್ದು, ನೀಚೋಚ್ಚ ಭಾವ ಇರತಕ್ಕಂಥದ್ದು. ಇದನ್ನು ನಾವು ಸ್ಪಷ್ಟವಾಗಿ ತಿಳಿದಾಗ ಜೀವನಿಂದ ಭಿನ್ನವಾದ ಭಗವಂತನಲ್ಲಿ ಆಗಲಿ ಜಡದಲ್ಲಿ ಆಗಲಿ ವಿಶೇಷಾಕಾರವಾಗಿ ನಾವು ತಾರತಮ್ಯವನ್ನು ಹೇಳಬಾರದು. ಭಗವಂತ ಅತ್ಯಂತ ಶ್ರೇಷ್ಠನಾದ್ದರಿಂದ ಅವನ ಅಧಿಕಾರಿ ಯಾರೂ ಇಲ್ಲ, ಸಮರು ಯಾರೂ ಇಲ್ಲ. ಎಲ್ಲರೂ ಅವರ ನೀಚರೇ ಇರುವುದರಿಂದ ಭಗವಂತನ ಉತ್ಕೃಷ್ಟತೆಯನ್ನು ಮಾತ್ರ ನಾವು ತಿಳಿಯಬೇಕು. ಮತ್ತು ಜಡದಲ್ಲಿ ಜ್ಞಾನವೇ ಇಲ್ಲದಿದ್ದರಿಂದ ನೀಚೋಚ್ಚ ಭಾವ ಎಂಬತಕ್ಕಂಥದ್ದು ಅದು ತಿಳಿಯುವುದೇ ಇಲ್ಲ. ಜಡಗಳು ಅನಂತ ಸಂಖ್ಯೆಯಲ್ಲಿದ್ದರೂ ಅದರಲ್ಲಿ ಜ್ಞಾನ ಇಲ್ಲದೇ ಇರುವುದರಿಂದ ತಾರತಮ್ಯ ಜ್ಞಾನ ಎಂಬತಕ್ಕಂಥದ್ದು ಜಡದಲ್ಲಿ ಹೇಳಬಾರದು. ಜಡದ ಉಪಯೋಗದ ವಿವಕ್ಷಾದಲ್ಲಿ ಜೀವನು ಮಾಡಿಕೊಂಡ ಪ್ರೀತಿಯಲ್ಲಿ ತಾರತಮ್ಯವಿದೆಯೇ ಹೊರತು ಜಡ ತಾನು ಉತ್ತಮ ತಾನು ಅಧಮ ಎಂಬ ತಿಳಿಯತಕ್ಕಂಥ ಪ್ರಜ್ಞೆ ಜಡಕ್ಕೆ ಇಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಾಗ ಭಗವಂತನ ಗುಣೋತ್ಕರ್ಷತೆಯನ್ನು ನಾವು ಅತ್ಯಂತ ವಿಸ್ತಾರವಾಗಿ ತಿಳಿಯಲೇಬೇಕು. ತಾರತಮ್ಯ ಜ್ಞಾನ ಎಂಬುದು ಭಗವಂತ ಗುಣೋತ್ಕೃಷ್ಟತೆಯನ್ನು ತಿಳಿಯುವುದೇ ಮೂಲ ಉದ್ದೇಶವಾಗಿದೆ. ಕಾರಣ ಎಲ್ಲ ಜೀವರು ಬಂದಿಗಳಾಗಿದ್ದಾರೆ, ಸಂಸಾರ ಅವಸ್ಥೆಯಲ್ಲಿ ಬಂದಿದ್ದಾಗಿದೆ. ಈ ಸಂಸಾರ ಅವಸ್ಥೆ ಎಂಬುದು ಸುಖ ಮತ್ತು ದುಃಖದ ಮಿಶ್ರಿತವಾಗಿ ಬಾಹ್ಯ ಶರೀರದ ಸಂಬಂಧದೊಂದಿಗೆ ಇರತಕ್ಕಂತಾಗಿದೆ. ಇದರ ಬಿಡುಗಡೆ ಮಾರ್ಗವನ್ನು ನಾವು ಚಿಂತಿಸಲು ಸಕಲ ವೇದ ಇತಿಹಾಸಗಳು ಹೊರಟಿದೆ. ಬಂಧನ ಉಪಾಯವನ್ನು ನಾವು ಮಾಡಬೇಕಾದರೆ ಭಗವಂತನ ಶರಣ ಹೋಗಬೇಕು. ಭಗವಂತನ ಹೇಗೆ ಶರಣ ಹೋಗುವುದು ಅಂದರೆ ಅವನ ಆನಂದ ಅತಿಶಯವನ್ನು ನಾವು ಕೊಂಡಾಡುವುದು. ಇದಕ್ಕಾಗಿ ನಾವು ಏನು ಮಾಡಬೇಕು? ಭಗವಂತನ ಗುಣಗಳನ್ನು ಅಭ್ಯಾಸ ಮಾಡಬೇಕು, ಚಿಂತಿಸಬೇಕು, ತಿಳಿದುಕೊಳ್ಳಬೇಕು. ಅದು ಎಲ್ಲಿ ಸಾಧ್ಯ ಅಂದರೆ ಸದಾಗಮೇಕ ವಿಜ್ಞೇಯಂ. ಎಲ್ಲ ಆಗಮಗಳಲ್ಲಿ ಭಗವಂತನ ಉತ್ಕರ್ಷತೆಯನ್ನೇ ಹೇಳಲ್ಪಟ್ಟಿದೆ. ಅದನ್ನು ಶ್ರೀಮದಾನಂದ ತೀರ್ಥರು ಸರ್ವಮೂಲ ಗ್ರಂಥದಲ್ಲಿ ಆಮೂಲಗ್ರವಾಗಿ ಪ್ರತಿ ಅಕ್ಷರದಲ್ಲೂ ಪ್ರತಿ ವ್ಯಂಜನ ಸ್ವರ ಯಾವುದೇ ಶಬ್ದದಲ್ಲೂ ಸಹ ವಿಷ್ಣು ಸರ್ವೋತ್ತಮತ್ವವನ್ನೇ ಪ್ರತಿಪಾದಿಸಿರುತ್ತಾರೆ.
ಆದ್ದರಿಂದ ಅವರು ಹೇಳುವ ಒಂದೇ ವಾಕ್ಯ, ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಂ ಸಾಧಯಾಮ್ಯಹಂ ಎಂದು ಹೇಳಿರುವುದರಿಂದ ಭಗವಂತನೇ ಶ್ರೇಷ್ಠನಾಗಿದ್ದಾನೆ. ಅವನ ಶ್ರೇಷ್ಠತೆಯನ್ನು ತಿಳಿಯುವುದರಿಂದಲೇ ನಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವುದು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಇದೇ ಶಾಸ್ತ್ರದಲ್ಲಿ ಶ್ರೀ ವೇದವ್ಯಾಸರು ಹೇಳಿರ್ತಕ್ಕಂಥ ವಾಕ್ಯ, ಆಲೋಟ್ಯ ಸರ್ವಶಾಸ್ತ್ರಾಣಿ ವಿಚಾರಾಣಿ ಚ ಪುನಃ ಪುನಃ ಇದಮೇಕಂ ಸವಿಷ್ಪನ್ನಂ ಜಯೋ ನಾರಾಯಣ ಸದಾ. ಯಾವುದೇ ಗ್ರಂಥವನ್ನು ನಾವು ಓದಿದರೂ, ಯಾವುದೇ ಇತಿಹಾಸವನ್ನು ನೋಡಿದರೂ, ಯಾವುದೇ ವೇದವನ್ನು ಅನುಸಂಧಾನ ಮಾಡಿದರೂ ಏನು ತಿಳಿಯಬೇಕು? ಭಗವಂತನ ಉತ್ಕರ್ಷತೆಯನ್ನೇ ತಿಳಿಯಬೇಕು. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಾಣಿ ಚ ಪುನಃ ಪುನಃ ಇದಮೇಕಂ ಸವಿಷ್ಪನ್ನಂ ಜಯೋ ನಾರಾಯಣ ಸದಾ. ಭಗವಂತನನ್ನು ಗುಣಪೂರ್ಣ ಎಂದು ಆರಾಧನೆ ಮಾಡತಕ್ಕಂಥದ್ದೇ ಎಲ್ಲ ಶಾಸ್ತ್ರದ ಮಹಾ ತಾತ್ಪರ್ಯವೆನಿಸಿದೆ. ಆದ್ದರಿಂದ ಗುಣೋತ್ಕರ್ಷತೆ ಎಂಬತಕ್ಕಂಥದ್ದು ಮುಖ್ಯವಾಗಿ ನಾವು ನೋಡಬೇಕು. ನಾವು ಹಿಂದೆ ಭಗವಂತನ ಅನಂತ ಗುಣಗಳಲ್ಲಿ ಕೆಲವು ಗುಣವನ್ನು ನೋಡಿದೆವು. ಮುಂದಿನ ಗುಣ ಸರ್ವಮೂಲದಲ್ಲಿ ಹೇಳಿರೋದಂತೆ ಗೀತಾ ಭಾಷ್ಯದಲ್ಲಿ ತಿಳಿಸಿರತಕ್ಕಂಥದ್ದು. ಭಗವಂತನ ಸರ್ವೋತ್ತಮ ಹೇಗೆ ತಿಳಿಬೇಕು ಅಂದರೆ ಸರ್ವಸ್ಯ ತದಧೀನಂ ಸತ್ತಾಕಂ. ಭಗವಂತನಿಗೆ ಯಾಕೆ ತಿಳಿಯಬೇಕು ಎಂಬುದನ್ನು ಗೀತಾ 4ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥರು ವಿಶೇಷಾಕಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಭಗವಂತನನ್ನು ಉತ್ಕರ್ಷತೆಯನ್ನು ತಿಳಿಯುವುದೇ ಎಲ್ಲರ ಧರ್ಮ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಭಗವಂತನನ್ನು ಹೇಗೆ ತಿಳಿಯುವುದು? ಪ್ರತಿ ನಮ್ಮ ಉಸಿರು ಬ್ರಹ್ಮಾರ್ಪಣಂ. ಬ್ರಹ್ಮದೇವರಿಗೆ ಚತುರ್ಮುಖ ಬ್ರಹ್ಮ ಅಂದೇ ಅರ್ಥವಲ್ಲ. ಬ್ರಹ್ಮ ಅಂದರೆ ಪೂರ್ಣ ಅಂದೇ ಹೆಸರು, ಭಗವಂತ ಅಂದೇ ಹೆಸರು. ಆ ಭಗವಂತನಿಗೆ ನಾವು ಅರ್ಪಣೆ ಮಾಡಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ. ನಾವು ಯಾವುದೇ ಯಜ್ಞವನ್ನು ಮಾಡಿದರೂ ಭಗವಂತ ನಿಮಿತ್ತವಾಗಿ ಮಾಡಬೇಕು. ಬ್ರಹ್ಮಗ್ನೌ ಬ್ರಹ್ಮದೇವರಿಂದಲೇ ಅಗ್ನಿ ರೂಪದಲ್ಲಿ ಭಗವಂತನನ್ನು ಧ್ಯಾನಿಸಬೇಕು. ಬ್ರಹ್ಮಣಾಹುತಂ ಬ್ರಹ್ಮದೇವರೇ ಹೋಮವನ್ನು ಮಾಡುತ್ತಾರೆ ಎಂದು ತಿಳಿಯಬೇಕು. ಬ್ರಹ್ಮೈವ ತೇನ ಗಂತವ್ಯಂ ಅಲ್ಲಿ ಭಗವಂತನನ್ನೇ ತಿಳಿಯತಕ್ಕದ್ದು. ಬ್ರಹ್ಮಕರ್ಮ ಸಮಾಧಿನ ಸಕಲ ಕರ್ಮವು ಭಗವಂತನಿಂದಲೇ ನಡೆಯಿತು ಎಂಬುದನ್ನು ಸಮರ್ಪಣಕ ಬುದ್ಧಿಯನ್ನು ತೋರಿಸುವುದೇ ಆಗಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ವಿಶೇಷವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಜ್ಞಾನ ಅವಸ್ಥಿತ ಚೇತಸ್ತ್ವಂ ಸ್ಪಷ್ಟಯತಿ. ಯಾವ ಚೇತನಿಗೆ ಜ್ಞಾನ ಬಂತೋ ಯಾವ ಥರ ಜ್ಞಾನ ಬರಬೇಕು ಎಂಬುದನ್ನು ವೇದವ್ಯಾಸದೇವರು ಭಗವದ್ಗೀತೆಯ 4ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಎಂದು ಹೇಳ್ತಾ ಇದ್ದಾರೆ. ಬ್ರಹ್ಮಾರ್ಪಣಮಿತಿ ಸರ್ವಂ ಏತದ್ ಬ್ರಹ್ಮ ಇತಿ ಉಚ್ಯತೆ. ನಾವು ಏನು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಎಲ್ಲವೂ ಭಗವಂತನ ಅಧೀನವಾಗಿದೆ ಎಂದು ತಿಳಿಯಬೇಕು. ತದಧೀನ ಸತ್ತಾ ಪ್ರತೀತತ್ವಾತ್ ನತು ತತ್ಸ್ವರೂಪತ್ವಾತ್. ನಾವು ಒಂದು ಪದಾರ್ಥವನ್ನು ನೋಡಿದಾಗ ಆ ಪದಾರ್ಥವೇ ಭಗವಂತ ಅಂದರೆ ತಿಳಿಯಬಾರದು, ಅಂದರೆ ಸ್ವರೂಪವೇ ಭಗವಂತ ಅಂದರೆ ತಿಳಿಯಬಾರದು. ಭಗವಂತನ ಅಧೀನ ಎಂದು ತಿಳಿಯಬೇಕು. ನಾವು ಒಬ್ಬ ರಾಜ್ಯವನ್ನು ನೋಡಿದಾಗ ರಾಜ್ಯ ಅಂದರೆ ದೇಶ, ಆ ದೇಶವನ್ನೇ ರಾಜ ಅಂತ ತಿಳಿದುಕೊಂಡರೆ ಮಣ್ಣು, ಕಲ್ಲು, ಮರ, ಬಂಡೆಕಲ್ಲು ಇಂಥದನ್ನು ರಾಜ್ಯ ಅಂತ ನಾವು ಹೇಳಕ್ಕೆ ಸಾಧ್ಯವೇನು? ಈ ರಾಜ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಈ ಸಮಸ್ತ ದೇಶವನ್ನು ಆಳುತ್ತಿದ್ದಾನೆ, ಅವನ ಅಧೀನದಲ್ಲಿದೆ ಅಂತ ತಿಳಿಯಬೇಕು. ಅದರಂತೆ ಇಡೀ ವಿಶ್ವದಲ್ಲಿ ಕಾಣುವ ಸಪ್ತಸಾಗರ, ಸಪ್ತ ಪರ್ವತ, ಅನಂತ ಅನಂತ ಕೋಟಿ ಜೀವರು, ಅನಂತ ಅನಂತ
ಸಸ್ಯಗಳು ಅನಂತ ಅಂತ ಪ್ರಾಣಿ ಸಂಕುಲಗಳು ಏನು ನಾವು ನೋಡುತ್ತೇವೆ ಎಲ್ಲವೂ ಭಗವಂತನ ಅಧೀನ. ಮೊಟ್ಟ ಮೊದಲಿನ ಜ್ಞಾನ ಬ್ರಹ್ಮಾರ್ಪಣಂ ಅಂದರೆ ಭಗವಂತನ ಅಧೀನ. ಇದನ್ನು ಪದ್ಮಪುರಾಣದಲ್ಲಿ ಹೀಗೆ ತಿಳಿಸಿದ್ದಾರೆ. ಸರ್ವಂ ತದ್ ಪ್ರಜ್ಞಾನೇತ್ರಂ. ನಾವು ಕಣ್ಣು ತೆರೆದು ನೋಡಿದರೆ ಏನಂತ ತಿಳಿಯಬೇಕು? ಸರ್ವಂ ತತ್ ಪ್ರಜ್ಞಾ, ಭಗವಂತನಿಂದಲೇ ಆ ಜ್ಞಾನ ಬಂದಿದೆ ಎಂದು ತಿಳಿಯಬೇಕು. ಇತಿ ಚ ಏತಂ ಹಿ ಏವ ಭವ್ಯ ಚ ಇತ್ಯಾದಿ ಚ ಸಮಾಧೀನ ಸಹ ಬ್ರಹ್ಮೈವ ಕರ್ಮ. ಯಾವ ಋಷ ವೇದಗಳನ್ನು ಏನು ಶಬ್ದವನ್ನು ಹೇಳುತ್ತೇವೆಯೋ, ಸಮಾಧೀನ ಸಹ ಯಾವ ಭಗವಂತನ ಆರಾಧನೆ ಮಾಡುತ್ತೇವೆಯೋ, ಎಲ್ಲವೂ ಬ್ರಹ್ಮನ ಕರ್ಮವೇ, ಅಂದರೆ ಬ್ರಹ್ಮನ ಅಧೀನವಾಗಿದೆ ಎಂದು ತಿಳಿಯಬೇಕು. ಇಷ್ಟು ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ತಿಳಿಸಿದ ಶ್ರೀಮದಾನಂದ ತೀರ್ಥರು ತಮ್ಮ ಭಗವದ್ಗೀತೆಯ ತಾತ್ಪರ್ಯ ನಿರ್ಣಯದಲ್ಲಿ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಕಥಂ ಅಭಿಮಾನ ತ್ಯಾಗ. ಯಾಕೆ ನಾವು ಪದಾರ್ಥವನ್ನು ನೋಡಿದಾಗ ಭಗವಂತನಂದು ಅಂತ ಯಾಕೆ ಹೇಳಬೇಕು ಅಂದರೆ, ಮುಖ್ಯವಾಗಿ ನಮ್ಮದು ಎಂಬತಕ್ಕಂಥ ಹೇಯತ ಬಿಟ್ಟು ಹೋಗುತ್ತದೆ, ಅಭಿಮಾನ ತ್ಯಾಗವಾಗುತ್ತದೆ. ಭಗವಂತ ನಮಗೋಸ್ಕರ ಮನೆ ಕೊಟ್ಟಿರ್ತಾನೆ, ವಸ್ತ್ರ ಕೊಟ್ಟಿರ್ತಾನೆ, ಆಹಾರ ಕೊಟ್ಟಿರ್ತಾನೆ. ಇದೆಲ್ಲವೂ ಭಗವಂತ ಅಧೀನ ಅಂತ ತಿಳಿಯೋದ್ರಲ್ಲಿ ಏನು ತಪ್ಪಿದೆ? ಅದು ವಾಸ್ತುಸ್ಥಿತಿ. ಅದು ಬಿಟ್ಟು ಎಲ್ಲವೂ ನನ್ನದು ಅಂದರೆ ಅದು ಬಂಧಕ ರೂಪವಾಗುತ್ತದೆ. ಮುಖ್ಯವಾಗಿ ಅಭಿಮಾನ ತ್ಯಾಗ ಮಾಡಬೇಕು. ಆದ್ದರಿಂದ ಅಭಿಮಾನ ತ್ಯಾಗಕ್ಕಾಗಿ ಈ ಶ್ಲೋಕವನ್ನು ಶ್ರೀ ವೇದವ್ಯಾಸರು ತಿಳಿಸಿದ್ದಾರೆ. ಬ್ರಹ್ಮಾರ್ಪಣಂ ಇತ್ಯಾದಿ ಬ್ರಹ್ಮಣಿ ಅರ್ಪಣಂ. ಬ್ರಹ್ಮಾರ್ಪಣಂ ಅಂದರೆ ಏನರ್ಥ ಅಂದರೆ, ಬ್ರಹ್ಮಣಿ ಅಂದರೆ ಸಪ್ತಮಿ, ಭಗವಂತನಲ್ಲಿ ಇದನ್ನು ಸಮರ್ಪಿಸುವುದು. ಬ್ರಹ್ಮಣೋ ಹವಿಹಿ, ಅದರಂತೆ ಬ್ರಹ್ಮಣೋ ಬೇಕಂತಹದು. ಬ್ರಹ್ಮಣಿ ಅರ್ಪಣಂ ಎಂಬುದೇ ಹೇಗೆ ನಾವು ಭಗವಂತನ ಅಧಿಷ್ಠಾನದಲ್ಲಿ ನೇತೃತ್ವದಲ್ಲಿ ತದಧೀನತೆಯ ಅಂತ ತಿಳಿದುಕೊಂಡವು. ನಾವು ಹವಿಸ್ಸು ಭಾಗವನ್ನು ಏನು ಯಜ್ಞ ಮಾಡುತ್ತೇವೆಯೋ ಅದರಲ್ಲಿ ಭಗವಂತನಿದ್ದಾನೆ ಅಂತ ತಿಳಿಯಬೇಕು. ಬ್ರಹ್ಮಣೋ ಅಗ್ನೌ, ಅಗ್ನಿಯಲ್ಲಿ ಭಗವಂತನಿದ್ದಾನೆ. ಬ್ರಹ್ಮಣ ಕರ್ಮದಲ್ಲಿ ಭಗವಂತ ಮಾಡಿಸುತ್ತಿದ್ದಾನೆ. ಬ್ರಹ್ಮಣ ಸಮಾಧೀನ ಸಹ, ಅಲ್ಲಿ ನಡೀತಕ್ಕಂಥ ಯಾವ ಜ್ಞಾನದ ಅಂಗಗಳೇನಿದೆ, ಮಂತ್ರದ ಅಂಗವೇನಿದೆ, ಕರ್ಮದ ಅಂಗವೇನಿದೆ, ಎಲ್ಲವೂ ಭಗವಂತನಿಂದ ನಡೆಯುತ್ತಿದೆ. ಸಮಾಧಿರಪಿ ತದಧೀನ ಇತ್ಯರ್ಥ. ಎಲ್ಲವೂ ಭಗವಂತನ ಅಧೀನ ಎಂದು ತಿಳಿಯುವುದೇ ಬ್ರಹ್ಮಾರ್ಪಣಂ, ಬ್ರಹ್ಮಣಿ ಅರ್ಪಣಂ ಎಂಬುದನ್ನಾಗಿ ಈ ಶ್ಲೋಕದಿಂದ ತಿಳಿಸಿಕೊಟ್ಟಿದ್ದಾರೆ ಶ್ರೀ ವೇದವ್ಯಾಸ ದೇವರು. ಅದನ್ನು ಶ್ರೀಮದಾನಂದ ತೀರ್ಥರು ವೇದವ್ಯಾಸ ದೇವರಿಗೆ ಭಾಷ್ಯ ರೂಪದಲ್ಲಿ ಬರೆದು ಭಗವಂತನಿಗೆ ವೇದವ್ಯಾಸ ದೇವರಿಗೆ ಬದರಿಕಾಶ್ರಮದಲ್ಲಿ ಹೋಗಿ ತೋರಿಸಿದ್ದಾರೆ. ಆಗ ವೇದವ್ಯಾಸ ದೇವರು ಏನು ಮಾಡಿದರು, ಅದನ್ನು ಅಂಗೀಕಾರ ಮಾಡಿದ್ದಾರೆ, ಸರಿಯಾಗಿದೆ ಎಂದು ಹೇಳಿದ್ದಾರೆ. ಇದರ ಅರ್ಥವೇನು? ಶ್ರೀಮದಾನಂದ ತೀರ್ಥರು ತೋರಿಸಿರ್ತಕ್ಕಂಥ ಅದೇ ಪದ್ಮಪುರಾಣದಲ್ಲಿ ಸಹ ಹೇಳಿದ್ದೇನೆ ನೋಡು ಅಂತ ಹೇಳಿ. ತ್ವದಧೀನಂ ಯತಃ ಸರ್ವಂ ಅತಃ ಸರ್ವೋಪಿ ಭವಾನಿತಿ ವದಂತಿ ಮುನಿಯ ಸರ್ವೇ ನತು ಸರ್ವಸ್ವರೂಪತಃ ಇತಿ ಪಾದ್ಮೇ. ವೇದವ್ಯಾಸರ ವಾಕ್ಯವನ್ನೇ ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯದಲ್ಲಿ ಮತ್ತು ತಾತ್ಪರ್ಯದಲ್ಲಿ ನುಡಿದು ತೋರಿಸಿದ್ದಾರೆ ಇದರ್ಥ. ಇದರಿಂದ ಈ ಒಂದು ವಾಕ್ಯದಿಂದ ನಾವು ಏನು ತಿಳಿಯಬೇಕು? ಮನುಷ್ಯನಾಗಿ ಹುಟ್ಟಿದಾಗ ಅನೇಕ ವಿಧಿ ಮತ್ತು ಕಲಾಪಗಳನ್ನು ಮಾಡಬೇಕಾಗುತ್ತದೆ. ಯಾವುದೇ ಕರ್ಮ ಮಾಡಿದರೂ ಸಹ ಭಗವಂತ ಅಧೀನತೆಯ ಮಾಡಬೇಕು ಎಂದರ್ಥ.
ನಾವು ಒಂದು ಮನೆಯನ್ನು ಕಟ್ಟಬೇಕು, ಗೃಹ ಪ್ರವೇಶ ಮಾಡಬೇಕು, ಅದಕ್ಕೆ ಗುದ್ದಲಿ ಪೂಜೆ ಮಾಡಬೇಕು, ಮಣ್ಣನ್ನು ತರಬೇಕು, ಇಟ್ಟಿಗೆಯನ್ನು ಸೇರಿಸಬೇಕು, ಗೋವು ಕಟ್ಟಬೇಕು. ಯಾವುದೇ ಕೆಲಸ ಮಾಡಿದ್ರೂ ಗಿಡವನ್ನು ನೆಡಬೇಕು, ತುಳಸಿ ಗಿಡವನ್ನು ನೆಡಬೇಕು, ಅನೇಕ ವೈಷ್ಣವ ಬಾಂಧವನ ಕರೆಯಬೇಕು, ಸಮಾರಾಧನೆ ಮಾಡಬೇಕು ಅಂತ ಏನೇ ನಮ್ಮ ಮನಸ್ಸಿನ ಅಂದುಕೊಂಡರೂ ಸಹ ಎಲ್ಲವೂ ಭಗವದ್ ಅಧೀನತೆಯ ನಡೆಯುತ್ತದೆ ಎಂದು ತಿಳಿದುಕೊಳ್ಳಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಣಿ ಅರ್ಪಣಂ. ಭಗವಂತನೇ ನಿಂತು ಮಾಡುತ್ತಿದ್ದಾನೆ ಎಂಬ ಪೂರ್ಣ ಜ್ಞಾನ ನಾವು ತಿಳಿದಾಗ ಆ ಕರ್ಮದಲ್ಲಿ ನಮಗೆ ಅಭಿಮಾನ ಎಂಬತಕ್ಕಂಥದ್ದು ಹುಟ್ಟುವುದಿಲ್ಲ ಎಂಬುದೇ ಮುಖ್ಯ ತಾತ್ಪರ್ಯ. ಜೀವನದಲ್ಲಿ ಮನುಷ್ಯರಿಗೆ 100 ವರ್ಷ ಆಯುಸ್ಸಿದ್ದಾಗ ಭಗವಂತನ ಧ್ಯಾನದಲ್ಲಿ ಯಾರು ಮಗ್ನರಾಗಿರುತ್ತಾರೋ ಅವರಿಗೆ ಯಾವ ವಿಧಿ ಮತ್ತು ಬದ್ಧತೆ ಎಂಬತಕ್ಕಂಥದ್ದು ಬಾಧಿಸುವುದೇ ಇಲ್ಲ. ಏಕೆಂದರೆ ಎಲ್ಲವೂ ಭಗವಂತನ ಅಧೀನದಲ್ಲಿರುವುದರಿಂದ ಈ ಕರ್ಮವನ್ನು ಮಾಡಿದ, ಈ ಕರ್ಮ ಮಾಡಿಲ್ಲ ಎಂಬತಕ್ಕಂಥದ್ದು ಇರುವುದಿಲ್ಲ. ಏಕೆಂದರೆ ಭಗವತ್ ಅಧೀನದಲ್ಲಿ ನಾವು ಸಮಾಧಿ ಸ್ಥಳದಲ್ಲಿ ಅಂದರೆ ಅವರ ತದೇಕ ಚಿತ್ತರಾಗಿದ್ದಾಗ ಯಾವ ದೇಶದಲ್ಲಿ ಕುಳಿತಿರುತ್ತೇವೆಯೋ ಆ ದೇಶದ ಋಣವನ್ನು ನಾವು ತೀರಿಸಿದಂತೆ ಆಗುತ್ತದೆ. ಏಕೆ? ಇದು ಭಗವಂತನ ನಿಮಿತ್ತವಾದ ಕರ್ಮ ಮಾಡುತ್ತಿರುವುದರಿಂದ, ಭಗವಂತನ ಅಧೀನದಲ್ಲಿ ಈ ದೇಶ ಈ ಭಾಗ ಇರುವುದರಿಂದ, ಭಗವಂತನ ಆರಾಧನೆಯಲ್ಲಿರುವುದರಿಂದ ದೇಶಕ್ಕೆ ಸಲ್ಲಿಸಬೇಕಾದ ನಾವು ಸಂಸ್ಕಾರವನ್ನು ಸಲ್ಲಿಸಿದಂತೆ ಆಯಿತು. ಆ ಕಾಲದಲ್ಲಿ ನಾವು ಮಾಡಬೇಕಾದ ಕರ್ಮ ಏನಿದೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ, ಸಾಯಂ ಸಮಯದಲ್ಲಿ ಭಗವಂತನ ಏನು ಆರಾಧನೆ ಮಾಡಬೇಕು, ಆ ಎಲ್ಲ ಆರಾಧನೆಯು ಯಾರು ಭಗವಂತನ ಧ್ಯಾನದಲ್ಲಿ ನಿರತನಾಗಿದ್ದಾಗ ಆ ಧ್ಯಾನವು ಸಂಪೂರ್ಣವಾಯಿತು ಎಂದು ತಿಳಿಯಬೇಕು. ಏಕೆಂದರೆ ಭಗವಂತ ಅಧೀನವಾಗಿರುವುದರಿಂದ. ಇದನ್ನು ನಾವು ಅನೇಕ ಉದಾಹರಣೆಯಿಂದ ತಿಳಿಯಬಹುದಾಗಿದೆ. ವ್ಯವಹಾರದಲ್ಲಿ ಒಬ್ಬ ದೊಡ್ಡ ಮಾಲೀಕನು ತನ್ನ ಇಷ್ಟವಾದ ಒಂದು ಕಾರ್ಯವನ್ನು ನಮಗೆ ಪ್ರಚೋದನೆ ಮಾಡಿದಾಗ ನಾವು ಮಾಡುತ್ತಿರುವ ಕೆಲಸವನ್ನು ಬಿಟ್ಟು ಅವನ ಆಜ್ಞೆಯನ್ನು ನೆರವೇರಿಸಿದಾಗ ಅವನು ಸಂತುಷ್ಟರಾಗಿ ನಮ್ಮ ಬಹುಮಾನವನ್ನು ಕೊಡುತ್ತಾನೆ ಮತ್ತು ನಾವು ಏನು ಕರ್ಮವನ್ನು ಮಧ್ಯದಲ್ಲಿ ಬಿಟ್ಟು ಬಂದಿರುತ್ತೇವೆ ಅದಕ್ಕೆ ದಂಡವನ್ನು ಕೊಡದೆ ಮತ್ತೆ ಶ್ಲಾಘಿಸುತ್ತಾನೆ. ಅಂದರೆ ಹಿರಿದಾದ ವ್ಯಕ್ತಿಗಳು ಕರೆದು ಹೇಳಿದಾಗ ಕಿರಿದಾದ ವ್ಯಕ್ತಿಗಳ ಸಂಯೋಜನೆಯಿಂದ ಮಾಡಬೇಕಾದ ಕರ್ತವ್ಯಗಳಿಗೆ ಲೋಪ ಎಂಬುದು ಬರುವುದಿಲ್ಲ ಎಂದರ್ಥ. ಇದನ್ನು ಯಾಕೆ ನಾವು ತಿಳಿಯಬೇಕು ಎಂದರೆ, ನಮ್ಮ ಗುರಿ ಏನಿದೆ, ಜೀವನ ಪ್ರಕರಣದಲ್ಲಿ ಸರ್ವಮೂಲ ಗ್ರಂಥವನ್ನು ಅವಲೋಕಿಸುವುದರೊಂದಿಗೆ ಬಿಂಬೋಪಾಸನೆಯನ್ನು ಮತ್ತು ದರ್ಪಣ ರೂಪವಾಗಿ ನಾವು ಅಭಿಮಾನಿ ದೇವತೆಗಳನ್ನು ಮತ್ತು ಪ್ರಾಣಾಯಾಮ ನಮ್ಮ ಶರೀರದಲ್ಲೇ ಅಭಿಮಾನ್ಯ ದೇವತೆಗಳಿದ್ದಾರೆ, ಅವರ ಅನುಗ್ರಹವನ್ನು ನಾವು ಸಂಪಾದಿಸಿಕೊಳ್ಳಬೇಕಾದರೆ ಮಾಡುವ ಕರ್ಮಗಳು ಏನಿದೆ ಅದನ್ನು ಸಹ ಚಿಂತಿಸುತ್ತಿದ್ದೇವೆ. ನಾವು ಬ್ರಹ್ಮಾರ್ಪಣಂ ಬ್ರಹ್ಮಣಿ ಅರ್ಪಣವಾಗಿ ಮಾಡಿಕೊಂಡಾಗ, ಯಾವುದೇ ಕರ್ಮ ಮಾಡಿದಾಗ ಲಕ್ಷ್ಮೀದೇವಿ ಮೊದಲುಗೊಂಡು ಎಲ್ಲ ತತ್ವಾಭಿಮಾನಿ ದೇವತೆಗಳು ಅದನ್ನು ಅಂಗೀಕರಿಸುತ್ತಾರೆ. ನಮ್ಮ ಕಾರ್ಯವನ್ನು ಈ ವ್ಯಕ್ತಿ ಮಾಡಿದ್ದಾನೆ, ಆದ್ದರಿಂದ ನಾವು ಸಂತುಷ್ಟರಾಗಬೇಕು ಅಂತ ಹೇಳಿ ಭಗವಂತನ ಪೂಜೆಯನ್ನು ಮಾಡಿದಾಗ ಲಕ್ಷ್ಮೀದೇವಿಯು ಸಂತುಷ್ಟರಾಗುತ್ತಾಳೆ, ಬ್ರಹ್ಮದೇವರು ಸಂತುಷ್ಟರಾಗುತ್ತಾರೆ, ಭಾರತೀಯ ಸರಸ್ವತಿ ದೇವಿಯರು, ವಾಯುದೇವರು ಸಂತುಷ್ಟರಾಗುತ್ತಾರೆ, ರುದ್ರದೇವರು ಸಂತುಷ್ಟರಾಗುತ್ತಾರೆ, ಇಂದ್ರದೇವರು ಸಂತುಷ್ಟರಾಗುತ್ತಾರೆ, ಎಲ್ಲ ದೇವತೆಗಳು ಸಂತುಷ್ಟರಾಗುತ್ತಾರೆ ಎಂದರ್ಥ. ಸಂತುಷ್ಟರಾಗುವುದರಿಂದ ಏನಾಗುತ್ತದೆ,
ಅವರ ಅಭಿಮನ್ಯವಾದ ನಮ್ಮ ಶರೀರದ ಭಾಗವನ್ನು ಚೆನ್ನಾಗಿ ಸಂರಕ್ಷಣೆ ಮಾಡುತ್ತಾರೆ. ಹೇಗೆ ಮಾಡುತ್ತಾರೆ ಅಂದರೆ, ತಮ್ಮ ಆರಾಧನೆ ಮಾಡುತ್ತಿದ್ದರೆ ಯಾವ ಒಂದು ವಿಶೇಷ ಆಕಾರವಾಗಿ ಅನುಗ್ರಹ ಮಾಡಬೇಕೋ ಅದರ 10 ಪಟ್ಟು, 100 ಪಟ್ಟು, 1000 ಪಟ್ಟು, ಕೋಟಿ ಪಟ್ಟು ಅಧಿಕವಾಗಿ ನಮಗೆ ಅನುಗ್ರಹವನ್ನು ಮಾಡುತ್ತಾರೆ. ಯಾಕೆ? ಭಗವಂತ ಇವರಿಗಿಂತ ಅನಂತ ಪಟ್ಟು ಅಧಿಕನಾಗಿದ್ದಾನೆ. ಅಧಿಕರನ್ನು ಸೇವಿಸಿದಾಗ ನಮಗೆ ಅವರವರಾಗಿರ್ತಕ್ಕಂಥ ಸಮಸ್ತ ದೇವತೆಗಳು ನಮ್ಮನ್ನು ರಕ್ಷಿಸುತ್ತಾರೆ. ಈ ಒಂದು ಅಭಿಪ್ರಾಯದಿಂದ ನಾವು ತಿಳಿಬೇಕಾದೇನು? ಅಭಿಮಾನಿ ದೇವತೆಗಳು ಅವರಲ್ಲೇ ಭಗವಂತನ ಸ್ವರೂಪವನ್ನು ಚಿಂತಿಸಬೇಕು. ಅಭಿಮಾನಿ ದೇವತೆಗಳು ಅಸ್ವತಂತ್ರರಾದ್ದರಿಂದ ಅವರಲ್ಲಿ ಭಗವಂತನ ಶಕ್ತಿಯನ್ನು ನಾವು ಚಿಂತಿಸಬೇಕು, ಭಗವಂತನ ಅನುಗ್ರಹವನ್ನು ಚಿಂತಿಸಬೇಕು. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಎಂಬತಕ್ಕಂಥದ್ದು ಭಗವದ್ಗೀತೆಯಲ್ಲೇ ತಿಳಿಸಿರತಕ್ಕಂಥದ್ದು 18ನೇ ಅಧ್ಯಾಯದ 61ನೇ ಶ್ಲೋಕ. ತದೇವ ಈಶ್ವರ ಸರ್ವಭೂತಾನಾಮಿತಿ ನಿಶ್ಚಿತಾರ್ಥಃ ಸ್ವತುಗ್ನೇಯಃ ಯತ್ರ ಅತ್ರೈವ ಪರೋಕ್ಷತಃ ಉಚ್ಯತೆ ವಿಷ್ಣುನಾ ಯದ್ವತ್ ತತ್ ಬ್ರಹ್ಮ ಇತ್ಯಾದಿ ಕಚ್ಯತೆ ಇದು ಶಬ್ದಲಿನಲ್ಲಿ ಹೇಳಿದ್ದಾರೆ. ಆದ್ದರಿಂದ ಜೀವ ಶರೀರ ಎಂಬ ಯಂತ್ರದೊಳಗೆ ಹಾಕಿದವನು ಯಾರು? ಭಗವಂತ. ಹಾಕಿದ ಮೇಲೆ ನೋಡಿಕೊಂಡಿರುವರು ಯಾರು? ದೇವತೆಗಳು. ಹಾಕುವಾಗ ಯಾವ ಪದಾರ್ಥವನ್ನು ಉಪಯೋಗಿಸಿದ? ತ್ವಚ್ ಚರ್ಮಾಣಿ ಮಾಂಸಿ ರುದಿರೆ ಮೇಧಸಿ ಮಜ್ಜಾಯಮಸ್ಸಿ ಎಂಬ 7 ಪದಾರ್ಥವನ್ನು ಮಾಡಿದ. 7 ಪದಾರ್ಥಕ್ಕೆ ಅಭಿಮಾನಿ ದೇವತೆಗಳು ಯಾರು? ಅವರ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಿದಂತಾಯಿತು. ಮತ್ತು 25 ತತ್ವಗಳಿಂದ ಬಂಧಿತವಾಗಿದೆ ಪಂಚಭೂತಗಳು ಪೃಥ್ವಿ, ಆಪ್, ತೇಜೋ, ವಾಯು, ಆಕಾಶ. ಪಂಚಜ್ಞಾನೇಂದ್ರಿಯಗಳು ಚಕ್ಷು, ಶ್ರೋತ್ರ, ಪ್ರಾಣ, ಜಿಹ್ವ, ತ್ವಕ್. ಪಂಚಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಪಾಯು, ಪಸ್ಸ. ಪಂಚತನ್ಮಾತ್ರೆಗಳು ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ. ಹೀಗೆ 20 ತತ್ವಗಳಿಗೆ ಅಭಿಮಾನಿಗಳಾದ ದೇವತೆಗಳು ಭಗವಂತ ಅಧೀನದಂತೆ ಕೆಲಸ ಮಾಡೋದ್ರಿಂದ ನಾವು ಭಗವಂತನ ಜ್ಞಾನದಲ್ಲಿದ್ದಾಗ ಎಲ್ಲರೂ ನಮಗೆ ಸಹಕರಿಸುತ್ತಾರೆ. ಮತ್ತು ಅಂತಃಕರಣದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಎಂಬತಕ್ಕಂಥದ್ದು ತೇಜಸ್ಸ ರೂಪದಿಂದ ಮಹಾರುದ್ರ ದೇವರು ಭಗವಂತನ ಅಧಿಷ್ಠಾನದಲ್ಲಿ ನಾವು ಚಿಂತಿಸುವಾಗ ವಿಶೇಷಾಕಾರವಾಗಿ ಅನುಗ್ರಹಿಸುತ್ತಾರೆ. ಆದ್ದರಿಂದ ಸಮಸ್ತವಾದ ಸ್ಥೂಲ ಶರೀರವಾಗಲಿ ಅಥವಾ ಸೂಕ್ಷ್ಮ ಶರೀರವಾಗಲಿ ಉತ್ತಮ ಸ್ಥಿತಿಯಲ್ಲಿ ಇಡಬೇಕಾದರೆ ನಾವು ಬ್ರಹ್ಮಾರ್ಪಣಂ, ಭಗವಂತನ ಅಧೀನದಲ್ಲಿ ಸಮಸ್ತವು ನಡೆಯುತ್ತಿದೆ ಎಂಬ ಒಂದೇ ಒಂದು ಜ್ಞಾನ ನಮ್ಮ ಎಲ್ಲ ಕಾರ್ಯವನ್ನು ಮಾಡಿಸಿದಂತೆ ಆಗುತ್ತದೆ. ಪಂಚಪ್ರಾಣ ರೂಪದಲ್ಲಿ ನಮಗೆ ಏನು ಶಕ್ತಿಯನ್ನು ಉದ್ಭೂತವಾಗುತ್ತದೆ ಶರೀರದಲ್ಲಿ. ಪ್ರಾಣ ಅಪಾರ, ವ್ಯಾನ, ಉದಾನ, ಸಮಾನ. ಉಸಿರಾಟವು ಸರಿಯಾಗಿ ನಡೆಯುತ್ತದೆ. ಶ್ವಾಸಕೋಶ ಉತ್ತಮ ರೀತಿಯಲ್ಲಿ ಇರುತ್ತದೆ. ಅಪಾನವಾಯುದಿಂದ ಕೆಳಭಾಗದ ಕೆಲಸ ಅಂದರೆ ಮಲಮೂತ್ರ ವಿಸರ್ಜನೆ ಸರಿಯಾಗಿ ಮಾಡುತ್ತಾರೆ. ವ್ಯಾನದಿಂದ ದೇಹದ ಎಲ್ಲ ಭಾಗದಲ್ಲಿ ರಕ್ತ ಸಂಚಾರ ಮತ್ತು ಚಲನೆಗೆ ಸಹಾಯ ಮಾಡುತ್ತಾರೆ. ಉದಾನ ಕಂಠಭಾಗದಲ್ಲಿದ್ದು ಮಾತಾಡುವುದು ಮತ್ತು ಉತ್ಕ್ರಮಣಾವಸ್ಥೆಯಲ್ಲಿ ಜೀವ ಹೊರಗಡೆ ಬರಲು ಸಹಾಯ ಮಾಡುತ್ತಾನೆ. ಸಮಾನದಲ್ಲಿ ಜಠರಸ್ಥದಲ್ಲಿ ವಾಸ ಮಾಡಿ ಆಹಾರ ಪಚನ ಕ್ರಮವನ್ನು ಮಾಡುತ್ತಾನೆ. ಉಪಪ್ರಾಣಗಳಾಗಿ ನಾಗ, ಕೂರ್ಮ, ಕೃತಕ, ದೇವದತ್ತ, ಧನಂಜಯರು. ನಾಗ ನಮ್ಮ ದೇಹದ ಹೊಟ್ಟೆಯೊಳಗಿರ್ತಕ್ಕಂಥ ಗಾಳಿಯನ್ನು ಹೊರಗೆ ಹಾಕಿ ಬಾಡಿಯನ್ನು ಬ್ಯಾಲೆನ್ಸಿಂಗ್ ಒಂದು ಸ್ಥಿತಿಯಲ್ಲಿ ಇಟ್ಟಿರುತ್ತಾನೆ. ಕೂರ್ಮ ಎಂಬತಕ್ಕಂಥದ್ದು ನಮ್ಮ ಕಣ್ಣನ್ನು ಚಿಮಿಸುವುದು, ಕಣ್ಣಿನ ರೆಪ್ಪೆಯನ್ನು ಅಲ್ಲಾಡಿಸುವ ಮೂಲಕ ದೃಷ್ಟಿಯನ್ನು ರಕ್ಷಿಸುತ್ತಾನೆ. ಕೃತಕ ಎಂಬುದು ಹಸಿವು ದಾಹವನ್ನು ಉಂಟು ಮಾಡಿ ಆರೋಗ್ಯ ಸ್ಥಿತಿಯಲ್ಲಿ ಇಟ್ಟಿರುತ್ತಾನೆ.
ದೇವದತ್ತ ಎಂಬುದು ಆಕಳಕ್ಕೆ ಮತ್ತು ತೇಗು ಇಂಥದನ್ನು ಸೀನುವುದು ಇಂಥದನ್ನು ನೋಡಿಕೊಂಡು ನಮಗೆ ಅಧಿಕವಾದ ವಾಯುವನ್ನು ಹೊರಗಡೆ ಹಾಕುವುದರಿಂದ ದೇಹವನ್ನು ಸಂರಕ್ಷಿಸುತ್ತಾನೆ. ಧನಂಜಯ ಎಂಬುವನು ಮರಣ ಸಮಯದ ನಂತರವೂ ಇದ್ದು ಭಗವಂತನ ವಿಶೇಷ ನಾವು ಏನು ಧ್ಯಾನಿಸುತ್ತಿದ್ದೆವು ಅದಕ್ಕೆ ಸ್ಮರಣೆಯನ್ನು ತಂದುಕೊಡೋಕ್ಕೆ ಸಹಾಯ ಮಾಡುತ್ತಾನೆ. ಇದು ಹೇಗೆ ಸಾಧ್ಯವಾಗುತ್ತದೆ ಎಂದರೆ ಸಪ್ತಚಕ್ರಗಳಿಂದ ಸಾಧ್ಯವಾಗುತ್ತದೆ. ಸಪ್ತಚಕ್ರಗಳು ಯಾವುದು? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಚಕ್ರ, ಆಜ್ಞಾಚಕ್ರ ಮತ್ತು ಸಹಸ್ರಾರ. ಇದೆಲ್ಲೂ ಭಗವಂತ ಅಧೀನದಲ್ಲೇ ಚಕ್ರಗಳಿದೆ. ಈ ಒಂದೊಂದು ಚಕ್ರಕ್ಕೆ ಪದ್ಮದಳದಂತೆ 4 ದಳ ಪದ್ಮ. ಮೂಲಾಧಾರದಲ್ಲಿ, ಸ್ವಾಧಿಷ್ಠಾನದಲ್ಲಿ 6 ದಳದ ಚಕ್ರ, ಮಣಿಪುರದಲ್ಲಿ 10 ದಳದ ಚಕ್ರ, ಅನಾಹತದಲ್ಲಿ 12 ದಳದ ಚಕ್ರ, ವಿಶುದ್ಧದಲ್ಲಿ 16 ದಳದ ಚಕ್ರ, ಆಜ್ಞಾದಲ್ಲಿ 2 ದಳದ ಚಕ್ರ, ಸಹಸ್ರದಲ್ಲಿ 1000 ದಳದ ಚಕ್ರವಿರುತ್ತದೆ. ಈ ಒಂದೊಂದು ದಳವು ಮಾತೃಕಾನ್ಯಾಸದ ಅಕ್ಷರಗಳಿಂದ ಕೂಡಿರುವುದರಿಂದ ಅಜಾಯ ಮಹಾನಂದಾಯ ಮಹೇಂದ್ರಾಯ ಈಶಾಯ ಉಗ್ರಾಯ ಉಚಿತಾಯ ಅರ್ಜುವೇನ ಮಹರುಗುವೆ ಮಹ ಏಕಾತ್ಮ ಜಬ್ರತಿ ಮಹಾಂತಾಯ ಅಂತ ಗರ್ಭಾಯ ಮಹಾ. ಈ ರೀತಿಯಲ್ಲಿ ಲಕ್ಷ್ಮೀ ಸ್ವಾಮಿ ಲಕ್ಷ್ಮೀ ನರಸಿಂಹಾಯ ಮಹಾ ಅಂತ ಹೇಳುವಾಗ ಮಾತೃಕಾನ್ಯಾಸದಲ್ಲಿರತಕ್ಕಂಥ ಸಮಸ್ತ ದೇಹದ ಭಾಗಗಳನ್ನು ನಾವು ಅಲ್ಲಿ ಗುರುತಿಸಿಕೊಳ್ಳುತ್ತೇವೆ. ಅಂದರೆ ಅಭಿಮಾನಿ ದೇವತೆಗಳು ಆಯಾ ಶರೀರದ ಭಾಗವನ್ನು ಸಂರಕ್ಷಿಸುತ್ತಾರೆ ಎಂದರ್ಥ. ಆದ್ದರಿಂದ ಈ ಮಾತೃಕಾನ್ಯಾಸದಿಂದ 7 ಚಕ್ರಗಳಿಂದ ನಮಗೆ ದೇಹವನ್ನು ಸುಸ್ಥಿತಿಯಲ್ಲಿ ಇಡತಕ್ಕಂಥ ಮಾಡುತ್ತಾರೆ. ಯಾವ ದೇವತೆಗಳು? ಅಭಿಮಾನಿ ದೇವತೆಗಳು. ಹೇಗೆ ಮಾಡುತ್ತಾರೆ ಅಂದರೆ 72,000 ನಾಡಿಗಳಲ್ಲಿ ದೇವತೆಗಳು ಚಲನ ಮಾಡಿ ತಮ್ಮ ಶಕ್ತಿಯನ್ನು, ತಮ್ಮ ಅನುಗ್ರಹವನ್ನು, ರೂಪವನ್ನು ತೋರಿಸುತ್ತಾರೆ. ಮುಖ್ಯವಾಗಿ ಸುಷುಮ್ನ ನಾಡಿ ಎಂಬತಕ್ಕಂಥ ಸ್ಪೈನಲ್ ಕಾರ್ಡ್ ಆಗಿದೆ. ಪಿಂಗಳ ಎಂಬತಕ್ಕಂಥದ್ದು ಎಡಬಲದಲ್ಲಿರ್ತಕ್ಕಂಥ ಮುಖ್ಯ ನಾಡಿಗಳಾಗಿದೆ. ಇದರಂತೆ ಉಪನಾಡಿಗಳು ಗಾಂಧಾರಿ, ಹಸ್ತಜವ್ಯ, ಪೂಷ, ಯಶಸ್ವಿನಿ, ಅಲಂಬುಸ, ಕೂಹು ಮತ್ತು ಶಂಕಿನಿ. ಈ ಎಲ್ಲ ನಾಡಿಗಳೇ ನಮಗೆ ರಕ್ತ ಸಂಚಲನೆ ಮತ್ತು ದೇಹದ ಸುಸ್ಥಿತಿಯಲ್ಲಿ ಕಾಪಾಡತಕ್ಕಂಥದ್ದಾಗಿದೆ. ಇದೆಲ್ಲವೂ ದೇವತೆಗಳು ಮಾಡಿಕೊಳ್ಳುತ್ತಿದ್ದಾರೆ. ನಾವು ಬ್ರಹ್ಮಾರ್ಪಣಂ ಅಂತ ಹೇಳಿದಾಗ ಎಲ್ಲ ದೇವತೆಗಳು ಈ ಎಲ್ಲ ಕಾರ್ಯವನ್ನು ಸುಖವಾಗಿ ಸಮಾಧಾನವಾಗಿ ನಡೆಸುವಂತೆ ನೋಡಿಕೊಳ್ಳುತ್ತಾರೆ. ನಮ್ಮ ಸೂಕ್ಷ್ಮ ಶರೀರವಾಗಲಿ ಸ್ಥೂಲ ಶರೀರವಾಗಲಿ ಎರಡನ್ನೂ ಸಹ ಉತ್ತಮ ಸ್ಥಿತಿಯಲ್ಲಿಡಬೇಕಾದರೆ ನಾವು ಮಾಡಬೇಕಾಗಿರೋದು ಯಾವುದು? ಭಗವಂತನ ಅಧೀನವೇ ಇದೆಲ್ಲವೂ ಅಂತ ತಿಳಿಯಬೇಕು. ಅದನ್ನು ಶ್ರೀ ವೇದವ್ಯಾಸದೇವರು ಪದ್ಮಪುರಾಣದಲ್ಲೂ ತೋರಿಸಿದ್ದಾರೆ, ಭಗವದ್ಗೀತೆಯಲ್ಲಿ ತೋರಿಸಿದ್ದಾರೆ. ವಿಶೇಷಾಕಾರವಾಗಿ ಶ್ರೀಮದಾನಂದ ತೀರ್ಥರು ನಮಗೆ ಅಂತ ತೋರಿಸಿದ್ದ ಬ್ರಹ್ಮಾರ್ಪಣಂ, ಬ್ರಹ್ಮಣಿ ಅರ್ಪಣಂ, ಬ್ರಹ್ಮಹವಿಹಿ, ಬ್ರಹ್ಮಾಗ್ನೌ, ಬ್ರಹ್ಮಣಾಹುತಂ, ಬ್ರಹ್ಮೈವ ತೇನ ಗಂತವ್ಯಂ, ಬ್ರಹ್ಮ ಕರ್ಮ ಸಮಾಧಿನ. ಕೇವಲ ಈ ಶ್ಲೋಕದ ಅರ್ಥಾನುಸಂಧಾನದಿಂದ ಸಮಸ್ತ ದೇವತೆಗಳು ನಮಗೆ ಪ್ರಿಯರಾಗುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಇದು ನಮ್ಮ ದೇಹದ ಸುಸ್ಥಿತಿಯನ್ನು ಕಾಪಾಡಲು ತನ್ಮೂಲಕ ಭಗವಂತನ ಧ್ಯಾನ ಮಾಡಲು ಸಹಕರಿಸುತ್ತಾರೆ ಎಂಬುದೇ ತಾತ್ಪರ್ಯ. ಇದು ಏನಾಗಿದೆ? ಇದು ಪ್ರಾಣಾಯಾಮೆಯಾಗಿದೆ. ಪ್ರಾಣಾಯಾಮ ಅಂದರೆ ಏನು? ಒಂದು ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದು. ಶ್ರೀ ವಾಯುದೇವರು ಮುಖ್ಯ ಪ್ರಾಣನಾಗಿ ಮುಖ್ಯ ಪ್ರಾಣರು ಮತ್ತು ಉಪಪ್ರಾಣರಾಗಿ ನಮ್ಮ ಶರೀರದಲ್ಲಿರತಕ್ಕಂಥ ಆಯಾ ಅಂಗಗಳಲ್ಲಿರತಕ್ಕಂಥ ದೇವತೆಗಳು ನೀವೇನು ಕೆಲಸ ಮಾಡಲು ಸಹ ವಾಯುದೇವರೇ ಅವರ ಪ್ರಭಾವವನ್ನು ಬೀರುತ್ತಾರೆ. ಯಾಕಂದರೆ ಅವರು ಸಹ ಬ್ರಹ್ಮಾರ್ಪಣಂ, ಬ್ರಹ್ಮಣಿ ಅರ್ಪಣಂ, ಬ್ರಹ್ಮನ ಭಗವಂತನ ಅಧೀನದಲ್ಲಿರ್ತಕ್ಕಂಥವರು ಅಸ್ವತಂತ್ರರು. ಭಗವಂತ ಸ್ವತಂತ್ರನಾದ್ದರಿಂದ ಸ್ವತಂತ್ರವಾದ ಲಕ್ಷಣ ಏನು? ಭಗವಂತ ಅಧೀನದಲ್ಲಿ ಸರ್ವವೂ ಇದೆ ಎಂಬುದನ್ನು ತಿಳಿಯಬಹುದಾಗಿದೆ.
ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀ ವೇದವ್ಯಾಸರು ನುಡಿದಿದ್ದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯ ಮತ್ತು ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ತಿಳಿದು ತೋರಿಸಿದ್ದಾರೆ. ಬ್ರಹ್ಮಾರ್ಪಣಂ ಎಂಬ ಶಬ್ದದಿಂದ ಇಂತಹ ವಿಶೇಷ ಶಬ್ದವನ್ನು ಶ್ರೀ ಪುರಂದರದಾಸರು 10 ಜನ ವರದರು ಈ ಅನುಸಂಧಾನದಲ್ಲಿದ್ದರಿಂದ ವರದರಾಗಿದ್ದಾರೆ. ವರದ ಅಂದರೆ ಏನು? ಶ್ರೇಷ್ಠ ವರ, ಅದಕ್ಕೆ ವರತ್ವವನ್ನು ಕೊಡತಕ್ಕಂಥವನು ಭಗವಂತ. ಶ್ರೇಷ್ಠನಾದವನು ಸದಾ ಕಾಲದಲ್ಲಿ, ಸರ್ವಕಾಲದಲ್ಲಿ, ಸರ್ವದೇಶದಲ್ಲಿ ವರಪ್ರದ ಭಗವಂತ. ಅವರ ಅನುಗ್ರಹಕ್ಕೆ ಪಾತ್ರರಾದವರೇ ವರದರು. ಈ ಸಮಸ್ತ ಜೀವರು ಅಂದರೆ 10 ಜನ ಜೀವರು, ಸಾತ್ವಿಕ ಜೀವರು ತಮ್ಮ ಸಾಧನೆಯಲ್ಲಿ ಭಗವಂತನ ವರದರು ಆಗಬೇಕು, ಭಗವಂತನ ಪ್ರಸಾದವನ್ನು ಯಾಚಿಸಬೇಕು. ತೇನ ವಿನಾ ತೃಣಪಿ ಚಲತಿ ಎಂಬುದು ಸರ್ವಸಾಧಾರಣವಾದರೆ, ಬಂಧನ ನಿವೃತ್ತಿಯಾಗಿ ಮೋಕ್ಷವನ್ನು ಪಡೆಯಬೇಕಾದರೆ ಭಗವಂತನ ವಿಶೇಷ ಪ್ರಸಾದ ಅವಶ್ಯಕತೆ ಇದೆ. ಆದ್ದರಿಂದ ಭಗವಂತನ ವಿಶೇಷ ಪ್ರಸಾದ ಬೇಕಾದರೆ ಸರ್ವಾರ್ಪಣ ಬ್ರಹ್ಮಾರ್ಪಣಂ. ಏನು ಕೆಲಸ ಮಾಡಿದರೂ ಭಗವಂತನ ಅಧೀನದಲ್ಲಿದೆ ಎಂಬುದನ್ನು ನಾವು ಸೂಕ್ಷ್ಮವಾಗಿ ತಿಳಿಯುವುದರಿಂದ ಮನುಷ್ಯನ 100 ವರ್ಷ 116 ವರ್ಷಗಳ ಕಾಲ ಪ್ರತಿ ಕ್ಷಣವೂ ಪ್ರತಿ ಗಳಿಗೆಯೂ ಭಗವಂತನ ಅನುಸಂಧಾನದಲ್ಲಿ, ಭಗವಂತನ ನೆನಪಿನಲ್ಲಿ ಕಾಲ ಕಳೆಯುವುದರಿಂದ ಆ ಜನ್ಮ ಸಾರ್ಥಕವೆನಿಸಿ ಸಕಲ ದೇವತೆಗಳ ಅತ್ಯುಗ್ರವಾದ ಇಷ್ಟ ಅನುಗ್ರಹಕ್ಕೂ ಪಾತ್ರರಾಗುತ್ತಾರೆ ಎಂಬುದೇ ಮಹಾತಾತ್ಪರ್ಯ. ಇದು ಬಿಂಬೋಪಾಸನೆಯೂ ಹೌದು, ಪ್ರಾಣಾಯಾಮದಿಂದ ವಿಶೇಷವಾದ ಫಲವ ಪ್ರದಾಯಕವೂ ಹೌದು. ಇಂತಹ ವಿಶೇಷಾಕಾರವನ್ನು ತೋರಿಸೋಕ್ಕೋಸ್ಕರವಾಗಿ ಶ್ರೀ ಪುರಂದರದಾಸರು 10 ಜನ ವರದರನ್ನು ಪ್ರತ್ಯೇಕವಾಗಿ ತೋರಿಸಿದ್ದಾರೆ. ಅಕ್ರೂರ ವರದ ಮುಂತಾದ ವಚನಗಳಿಂದ ಇಂಥ ವಿಶೇಷ ಜ್ಞಾನ ನಮಗೆ ಸಾಧಿಸುವುದು ಕೇವಲ ಮನುಷ್ಯದಲ್ಲಿ ಮಾತ್ರ. ಮನುಷ್ಯ ಜನ್ಮ ಬರುವುದಕ್ಕೆ ತಂದೆ ತಾಯಿಗಳ ಅನುಗ್ರಹ ಕಾರಣ, ತಂದೆ ತಾಯಿಗಳ ಇರುವಿಕೆಗೆ ಗುರು ಹಿರಿಯರು ಕಾರಣ. ಇವರೆಲ್ಲರೂ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಇರಬೇಕು ಕಾರಣ. ತತ್ವಾಭಿಮಾನಿ ದೇವತೆಗಳಿಗೆ ವಾಯುದೇವರ ಪೂರ್ಣ ಅನುಗ್ರಹವೇ ಕಾರಣ. ಆದ್ದರಿಂದ ಇವರೆಲ್ಲರನ್ನೂ ನಾವು ನಿರಂತರವಾಗಿ ಸ್ಮರಿಸಲೇಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರನ್ನೇ ಬ್ರಹ್ಮಾರ್ಪಣಂ ಬ್ರಹ್ಮಣಿ ಅರ್ಪಣಂ, ಭಗವಂತನ ಪೂರ್ಣ ಎಂದು ತಿಳಿಯಬೇಕು. ಅವನೇ ನಮ್ಮ ಬಿಂಬ. ಆದ್ದರಿಂದ ನಮ್ಮ ಬಿಂಬನ ಅಧೀನದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಸಕಲ ದೇವತೆಗಳು ಕಾರ್ಯೋನ್ಮುಖರಾಗಿದ್ದಾರೆ. ನಮ್ಮ ಬಿಂಬನನ್ನು ಉಪಾಸನೆ ಮಾಡುತ್ತಿದ್ದಾರೆ, ನಮ್ಮ ಬಿಂಬನನ್ನು ಸೇವಿಸುತ್ತಿದ್ದಾರೆ, ನಮ್ಮ ಬಿಂಬನ ಆಜ್ಞಾ ಪರಿಪಾಲನೆ ಮಾಡುತ್ತಿದ್ದಾರೆ ಎಂಬತಕ್ಕಂಥ ನಾವು ತಿಳಿದರೆ ನಮ್ಮ ಉಸಿರಾಟದಲ್ಲಿ ಯಾವ ದೇವತೆಗಳು ಉಸಿರಾಟ ಮಾಡಿದರೋ ಅದರ ಪುಣ್ಯ ಫಲವನ್ನು ಆ ದೇವತೆಗಳು ನಮಗೆ ಹಂಚಿಕೊಡುತ್ತಾರೆ. ಅದರಂತೆ 72,000 ನಾಡಿಗಳಲ್ಲಿ ಯಾವ ವಾಯುದೇವರು ಬ್ರಹ್ಮದೇವರು ಕುರಿತು ತಪಸ್ಸನ್ನು ಮಾಡುತ್ತಾರೋ, ಮಂತ್ರವನ್ನು ಹೇಳುತ್ತಾರೋ, ಆ ಮಂತ್ರದ ಭಾಗದ ಪುಣ್ಯ ಫಲವನ್ನು ನಮಗೂ ಹಂಚುತ್ತಾರೆ. ಈ ಹಂಚುವುದನ್ನು ನಾವು ಹೇಗೆ ನೋಡಬಹುದು? ತತ್ಕಾಲದಲ್ಲಿ ಮನಸ್ಸಿನ ಪ್ರಸನ್ನತೆ ಉಂಟಾಗುತ್ತದೆ, ದೇಹದಲ್ಲಿ ಸೌಷ್ಠವ ಉಂಟಾಗುತ್ತದೆ. ಕಳೆದ ದೇಶ ಮತ್ತು ಆ ಕಾಲದಲ್ಲಿ ಮಾಡಬೇಕಾದ ಕರ್ತವ್ಯಗಳ ಪೂರ್ಣತೆಯನ್ನು ಹೊಂದುತ್ತೇವೆ. ಇದರಿಂದ ದೇವತೆಗಳು ಸಂತುಷ್ಟರಾಗುತ್ತಾರೆ. ಇದೆಲ್ಲವೂ ಪ್ರತ್ಯಕ್ಷ ಸಿದ್ಧವಾದ ನಮಗೆ ಫಲಗಳು. ಇದನ್ನು ನಾವು ನಿರಂತರವಾಗಿ ಮನುಷ್ಯ ಜನ್ಮದಲ್ಲಿ ಮಾತ್ರ ಮಾಡಲು ಸಾಧ್ಯ. ಇದನ್ನು ಪ್ರತಿಯೊಬ್ಬ ಮನುಷ್ಯರು ತಮ್ಮ ಜೀವಿತಾವಧಿಯಲ್ಲಿ ಬಹುಬೇಗನೆ ತಿಳಿದುಕೊಂಡು ಈ ಸ್ಥಿತಿಯಲ್ಲಿ ತಾವು ಮಾಡಬಹುದಾದಂಥ ಎಲ್ಲ ಕರ್ಮಗಳನ್ನು ಬ್ರಹ್ಮಾರ್ಪಣಂ ಭಗವಂತನ ಅಧೀನದಲ್ಲಿ ನಡೆಯುತ್ತಿದೆ ಎಂಬ
ಶ್ರೇಷ್ಠ ಜ್ಞಾನವನ್ನು ಅಳವಡಿಸಿಕೊಂಡಾಗ ಅದು ಅತಿ ಉತ್ಕೃಷ್ಟವಾದ ಪೂಜಾ ಎನಿಸಿಕೊಳ್ಳುವುದರಿಂದ ಭಗವಂತ ಪ್ರೀತನಾಗುತ್ತಾನೆ ಎಂಬುದೇ ಮಹಾ ತಾತ್ಪರ್ಯ. ಅಂತಹ ಭಗವಂತನಿಗೆ ನಾವು ಹೇಗೆ ಪ್ರತ್ಯುಪಕಾರ ಸಲ್ಲಿಸುವುದು? ಭೂಯಿಷ್ಟಾಂತೆ ನಮ ಮುಕ್ತಿ ವಿಧೇಮ, ಭೂಯಿಷ್ಟಾಂತೆ ನಮ ಮುಕ್ತಿ ವಿಧೇಮ, ಭೂಯಿಷ್ಟಾಂತೆ ನಮ ಮುಕ್ತಿ ವಿಧೇಮ ಎಂದೇಳಿ ವಿನಮ್ರವಾಗಿ ರಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.